56 ಇಂಚಿನ ಎದೆಯ ನರೇಂದ್ರ ಮೋದಿಯನ್ನ 106 ವರ್ಷದ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಅಳ್ಳಾಡ್ಸಕ್ಕಾಗ್ಲಿಲ್ಲ. ನೆನ್ಮೊನ್ನೆ ಬಂದಂತ ಜಿರ್ಲೆ ಪಾರ್ಟಿ ಸಿಜೆಪಿ ನರೇಂದ್ರ ಮೋದಿ ಸರ್ಕಾರವನ್ನ ಜಗ್ಗಿಸಿ ಬಗ್ಗಿಸಿ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯುವಲ್ಲಿ ಯಶಸ್ವಿಯಾಯಿತು. ದೀರ್ಘಕಾಲದ ಹೋರಾಟಕ್ಕೆ ಸಕ್ಸಸ್ ಸಿಕ್ತು. ಕಳೆದ 12 ವರ್ಷಗಳಿಂದ ಪ್ರಧಾನಮಂತ್ರಿ ದೇಶಕ್ಕೆ ನರೇಂದ್ರ ಮೋದಿ ಅವರು, ಆದ್ರೆ ನರೇಂದ್ರ ಮೋದಿ ಅವರನ್ನ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲ ಎಷ್ಟು ವಾಗ್ದಾಳಿ ಮಾಡಿದ್ರು ಜಗ್ಲಿಲ್ಲ, ಬಗ್ಗಿರ್ಲಿಲ್ಲ. ಆದ್ರೆ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ, ಸಿಜೆಪಿ ಪಾರ್ಟಿಯ ಹೋರಾಟ, ವಿದ್ಯಾರ್ಥಿಗಳ ಬೀದಿ ಆ ಗದ್ದುಗೆ ಗುದ್ದಾಟ ಇವತ್ತು ಕೇಂದ್ರ ಸರ್ಕಾರವನ್ನ ಶೇಕ್ ಮಾಡ್ತು. ಇದು ದೊಡ್ಡ ಗೆಲುವು ಸಿಜೆಪಿ ಮತ್ತೆ ಸೋನಂ ವಾಂಗ್ಚುಕ್ ಹಾಗೆ ವಿದ್ಯಾರ್ಥಿಗಳಿಗೆ. ದೇಶ ಜನ ಯಾವ ಕಡೆಗೆ ಹೋಗ್ತಿದ್ದಾರೆ, ಏನ್ ಕತೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಇವತ್ತು ಮೊನ್ನೆ ಅಷ್ಟೇ ಸೋನಂ ವಾಂಗ್ಚುಕ್ ಅವರ ಉಪವಾಸ ಅಂತ್ಯ ಆಗಿತ್ತು. ಈಗ ಸಿಜೆಪಿ ಪ್ರತಿಭಟನೆ ಅಂತ್ಯ ಆಯಿತು, ಹೋರಾಟ ಮುಗಿತು, ಬೇಡಿಕೆಗೆ ಕೇಂದ್ರ ಸರ್ಕಾರ ಒಪ್ತು, ಮಂತ್ರಿ ರಾಜೀನಾಮೆ ಆಯಿತು. ಸೊ ಈಗ ರಾಜ್ಯ, ದೇಶ, ವಿದೇಶದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಸಮಯ. ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಕರ್ನಾಟಕ ಟಿವಿನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜರ್ನಲಿಸಂಗೆ ನಿಮ್ಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸಿದ ನೀಟ್ ಪರೀಕ್ಷಾ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನ ಖಂಡಿಸಿ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಹಾಗೆ ಸೋನಂ ವಾಂಗ್ಚುಕ್ ನಡೆಸಿದ ನಿರಂತರ ಬೃಹತ್ ಪ್ರತಿಭಟನೆಗೆ ಮಣಿದಿರತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಉಂಟಾಗಿರ್ತಕ್ಕಂಥ ಗೊಂದಲಗಳು ಹಾಗೂ ದೇಶಾದ್ಯಂತ ಜನಾಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಕಳೆದ ಕೆಲ ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸುತ್ತಿರ್ತಕ್ಕಂಥ ಸಿಜೆಪಿ ನಾಯಕರು ಮತ್ತು ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಸಚಿವರು ತಕ್ಷಣ ಪದತ್ಯಾಗ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ರು. ಪ್ರತಿಭಟನೆಯ ಕಾವು ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದ್ದಂತೆ ಮತ್ತು ದೇಶದ ವಿವಿಧೆಡೆ ವಿದ್ಯಾರ್ಥಿಗಳ ಹೋರಾಟ ತೀವ್ರ ವ್ಯಾಪಿಸಿದಂತೆ ಕೇಂದ್ರ ಸರ್ಕಾರದ ಮೇಲೆ ಒಂದು ತೀವ್ರ ಒತ್ತಡ ನಿರ್ಮಾಣವಾಗಿತ್ತು. ಕೊನೆಗೂ ಹೋರಾಟಗಾರರ ಬೇಡಿಕೆಗೆ ಸ್ಪಂದಿಸಿದ ಧರ್ಮೇಂದ್ರ ಪ್ರಧಾನ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವಲ್ಲಿ ವಿಫಲವಾದಂತಹ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಆಟವಾಡಲಾಗಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿ ಸಚಿವರ ರಾಜೀನಾಮೆ ಜೊತೆಗೆ ಸಂಕಷ್ಟಕ್ಕೊಳಗಾದ ವಿದ್ಯಾರ್ಥಿ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಇದು ಮಾಡಿದ್ರು. ಜೊತೆಗೆ ಪ್ರತಿಭಟನಾ ನಿರತರ ಮೇಲಿನ ಪ್ರಕರಣಗಳನ್ನು ಹಿಂಪಡಿಬೇಕು ಎಂಬ ಬೇಡಿಕೆಗಳನ್ನ ನಾಯಕರು ಸರ್ಕಾರದ ಮುಂದೆ ಇಟ್ಟಿದ್ರು. ಕೊನೆಗೂ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದ ಕೇಂದ್ರ ಸರ್ಕಾರ ರಾಜೀನಾಮೆ ಪಡಿತು. ಅವ್ರಿಗೆ ಯಾರು ಮೃತಪಟ್ಟಂತ ವಿದ್ಯಾರ್ಥಿ ಕುಟುಂಬಕ್ಕೆ ಪರಿಹಾರ ಕೊಡೋಕೆ ಒಪ್ಕೊತ್ತು. ಹಾಗೆ ಯಾರ್ಯಾರು ಹೋರಾಟಗಾರರ ಮೇಲೆ ಕೇಸ್ ಆಗಿತ್ತು ಅದನ್ನ ವಾಪಸ್ ತಗೋತೀವಿ ಅಂತ ಹೇಳ್ತು. ಸೊ ಈ ಮೂಲಕ ಒಂದು ಆಶ್ಚರ್ಯ, ಅಯ್ಯ ದೇವರ, 106 ವರ್ಷಗಳ ಇತಿಹಾಸದ ಕಾಂಗ್ರೆಸ್ 56 ವರ್ಷದ ಯುವ ನಾಯಕ ಅಂತ ಮೋದಿ ಟೀಕೆ ಮಾಡ್ತಾರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ. ಯಾರ ಕೈಲಿ 12 ವರ್ಷದಲ್ಲಿ ನರೇಂದ್ರ ಮೋದಿ ಬಗ್ಸಕ್ಕಾಗಿರ್ಲಿಲ್ಲ. ಆದ್ರೆ ಇದೊಂದು ರೀತಿಯ ಹೋರಾಟ, ಸಿಜೆಪಿ ಮತ್ತೆ ಸೋನಂ ವಾಂಗ್ಚುಕ್ ಹೋರಾಟ. ಕಾಂಗ್ರೆಸ್ ಅವ್ರು ಸೇರಿದ್ರು ಓಕೆ, ಬಟ್ ಕಾಂಗ್ರೆಸ್ ಹೋರಾಟಕ್ಕೆ ಸಿಜೆಪಿ ಸೇರಿಲ್ಲ, ಸಿಜೆಪಿ ಹೋರಾಟಕ್ಕೆ ಇವು ಸೇರ್ಕೊಂಡಿದ್ದು. ಗೆಲುವು ಇವತ್ತು ನಂತಕ್ಕೆ ಬಂತು, ಹೋರಾಟ ಮುಗಿತು, ಗೆಲುವು ವಿದ್ಯಾರ್ಥಿಗಳು, ಕೋಟ್ಯಾಂತರ ವಿದ್ಯಾರ್ಥಿಗಳ ಗೆಲುವು ಆಯ್ತು ದೇಶದಲ್ಲಿ. ಇನ್ನು ಕಳೆದ 37 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ ನಡೀತಿದ್ದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ಧ ಪ್ರತಿಭಟನೆ ಏನ್ ಅಂತ್ಯ ಆಯ್ತಲ್ಲ, ಅದು ಇದಾದ್ಮೇಲೆ ಯಾವಾಗ ರಾಜೀನಾಮೆ ಕೊಟ್ಟರು ಇವೆಲ್ಲ ಆದ್ಮೇಲೆ ಜೆ.ಪಿ. ನಡ್ಡಾ ಜೊತೆ ಸೌರವ್ ದಾಸು ಎಲ್ಲ ಸಭೆ ಮಾಡಿದ್ರು. ಸಭೆ ಆದ್ಮೇಲೆ ಮಾತಾಡಿ ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸಿದೆ. ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಹಾಗೂ ಜಿತೇಂದ್ರ ಸಿಂಗ್ ಅವರೊಂದಿಗೆ ನಡೆದ ಸಭೆ ಸಕ್ಸಸ್ ಆಗಿದೆ ಅಂತ ಸೌರವ್ ಮಾತಾಡಿ ತಮ್ಮ 3 ಪ್ರಮುಖ ಬೇಡಿಕೆಗಳಲ್ಲಿ ಒಂದನ್ನ ಸರ್ಕಾರ ಈಗಾಗಲೇ ಈಡೇರಿಸಿದ್ದು, ಉಳಿದ 2 ಬೇಡಿಕೆಗಳಿಗೂ ಸಕಾರಾತ್ಮಕವಾಗಿ ಭರವಸೆ ಕೊಟ್ಟಿದೆ. ಮಂಗಳವಾರದೊಳಗೆ ಎಲ್ಲಾ ಪ್ರಕ್ರಿಯೆಗಳು ಪೂರ್ಣಗೊಳ್ಳಲಿದ್ದು, ಹೀಗಾಗಿ ಪ್ರತಿಭಟನೆಯನ್ನು ಅಂತ್ಯಗೊಳಿಸಲು ನಿರ್ಧರಿಸಲಾಗಿದೆ ಅಂತ ತಿಳಿಸಿದ್ರು. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ದೆಹಲಿ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಪ್ರತಿಭಟನಾಕಾರರ ವಿರುದ್ಧ ದಾಖಲಿಸಲಾಗಿರ್ತಕ್ಕಂಥ FIR ಗಳನ್ನ ರದ್ದುಗೊಳಿಸುವಂತೆ ಪ್ರಕ್ರಿಯೆ ಆರಂಭಿಸಲಾಗುವುದು ಅಂತ ಹೇಳಿದ್ರು. ಜೊತೆಗೆ ಭವಿಷ್ಯದಲ್ಲಿ ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ರೀತಿಯ ದಂಡಾತ್ಮಕ ಕ್ರಮ ಕೈಗೊಳ್ಳೋದಿಲ್ಲ ಎಂಬ ಭರವಸೆಯನ್ನು ಕೊಟ್ಟರು. ಸಿಜೆಪಿಯ ಮೊದಲ ಪ್ರಮುಖ ಬೇಡಿಕೆಯಾಗಿದ್ದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಈಗಾಗಲೇ ಈಡೇರಿದೆ. ಉಳಿದ 2 ಬೇಡಿಕೆಗಳಿಗೂ ಕೇಂದ್ರ ಸರ್ಕಾರ ಸ್ಪಂದಿಸಿದೆ ಅನ್ನೋ ಕಾರಣಕ್ಕೆ 37 ದಿನಗಳ ಕಾಲ ದೇಶದ ಗಮನ ಸೆಳೆದಿದ್ದ ಜಂತರ್ ಮಂತರ್ ಹೋರಾಟ ಅಂತ್ಯಗೊಳ್ಳುವ ಹಂತಕ್ಕೆ ಬಂತು, ಅಂತ್ಯ ಆಯಿತು. ಬಹಳ ಆಶ್ಚರ್ಯ, ಶಕ್ತಿ ಹೇಗಿದೆ ಅಂತ. ಅದೇ ಕಾಂಗ್ರೆಸ್ಗೆ ಕ್ಯಾರೆ ಅಂತಿರ್ಲಿಲ್ಲ ಮೋದಿ,
ಅದೇ ಕಾಂಗ್ರೆಸ್ಗೆ ಯಾವುದೇ ಹೋರಾಟಕ್ಕೆ ತಲೆನೇ ಕಟ್ಸ್ಕೊತಿರ್ಲಿಲ್ಲ. ರಾಜಕೀಯ ಹೊರತಾದಂತ ಒಂದು ಗಟ್ಟಿಯಾದ ಹೋರಾಟ ನಿಂತ್ರೆ ಹೆಂಗೆ ಬಗ್ಗುತ್ತೆ ಸರ್ಕಾರಗಳನ್ನ ಬಗ್ಸ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಈ ಸಂಬಂಧಪಟ್ಟಂಗೆ ಸಿಜೆಪಿ ಪಾರ್ಟಿ ಸಂಸ್ಥಾಪಕ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ಏನೋ ಹೇಳಿದ್ದಾರೆ, ಏನಂತ, ನನ್ನ ಹೀರೋ ಮಾಡಕ್ ಹೋಗ್ಬೇಡಿ, ಇದು ಯುವಕರ ಜಯ ಅಂತ. ಎಸ್, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಈ ಬೆಳವಣಿಗೆಯನ್ನು ಸ್ವಾಗತ ಮಾಡಿದಂತ ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಈ ಸರ್ಕಾರದಲ್ಲಿ ರಾಜೀನಾಮೆ ಪಡೆಯುವುದು ಅಸಾಧ್ಯ ಎನ್ನಲಾಗ್ತಾ ಇತ್ತು, ಆದ್ರೆ ನಮ್ಮ ಹೋರಾಟ ಅದನ್ನ ಸಾಧ್ಯ ಮಾಡಿದೆ, ನನ್ನನ್ನ ಹೀರೋ ಮಾಡಬೇಡಿ, ಇದು ನಮ್ಮ ಹೋರಾಟದ ಮೊದಲ ಗೆಲುವು ಮಾತ್ರ ಅಂತ ಹೇಳಿದ್ರು. ಇದೇ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಮೇಣದ ಬತ್ತಿ ಮೆರವಣಿಗೆ ಹಾಗೂ ಮೌನ ಪ್ರತಿಭಟನೆಗೆ ಕರೆ ಕೊಟ್ಟರು ಸಿಜೆಪಿ ವಕ್ತಾರ ಸೌರವ್ ದಾಸ್. ಇದು ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಸಿಕ್ಕ ಜಯ ಅಂತ ಪ್ರತಿಕ್ರಿಯೆ ಕೊಟ್ಟರು. ವಿದ್ಯಾರ್ಥಿಗಳ ಮೇಲಿನ ಪ್ರಕರಣಗಳನ್ನು ಹಿಂಪಡಿಬೇಕು, ಪೊಲೀಸ್ ಕ್ರಮದ ಬಗ್ಗೆ ತನಿಖೆ ನಡೆಸಬೇಕು ಹಾಗೂ ಪರೀಕ್ಷಾ ವ್ಯವಸ್ಥೆಯಲ್ಲಿ ಶಾಶ್ವತ ಸುಧಾರಣೆ ತರಬೇಕು ಎಂಬ ಬೇಡಿಕೆಯನ್ನ ಸಂಘಟನೆ ಪುನರುಚ್ಚರಿಸಿದೆ. ಎಕ್ಸ್ ನಲ್ಲಿ ರಾಜೀನಾಮೆ ಪತ್ರ ಹಂಚಿಕೊಂಡಿರತಕ್ಕಂಥ ಧರ್ಮೇಂದ್ರ ಪ್ರಧಾನ್ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಾಗೂ ದೇಶದ ಹಿತಾಸಕ್ತಿಯಿಂದ ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ತಿಳಿಸಿದ್ದಾರೆ. ನೀಟ್ ಅಕ್ರಮ ಬೆಳಕಿಗೆ ಬಂದ ತಕ್ಷಣ ಸಿಬಿಐ ತನಿಖೆಗೆ ಆದೇಶಿಸಿ ಮರುಪರೀಕ್ಷೆ ನಡೆಸಲಾಗಿದೆ. ಮುಂದಿನ ವರ್ಷದಿಂದ ಪರೀಕ್ಷೆಯನ್ನು ಸಂಪೂರ್ಣ ಸಿಬಿಟಿ ಮಾದರಿಯಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಅಂತ ಹೇಳಿದ್ರು. 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವನ್ನ ರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆಯಾಗಿತ್ತು ಅಂತ ಹೇಳಿದ್ದು, ಪರೀಕ್ಷಾ ಮಾಫಿಯಾಗಳ ವಿರುದ್ಧ ಕಠಿಣ ಕ್ರಮ ಮುಂದುವರಿಯುತ್ತೆ ಅಂತ ತಿಳಿಸಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯೊಂದಿಗೆ ನೀಟ್ ಅಕ್ರಮ ಪ್ರಕರಣ ಮಹತ್ವದ ತಿರುವು ಪಡ್ಕೊಂಡಿದ್ದು, ಸಿಜೆಪಿ ಇದನ್ನ ಹೋರಾಟದ ಮೊದಲ ಗೆಲುವು ಅಂತ ಬಣ್ಣಿಸಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಾಗಿ ರಾಜೀನಾಮೆ ನೀಡಿದ್ದೇನೆ ಅಂತ ಧರ್ಮೇಂದ್ರ ಪ್ರಧಾನ್ ಸ್ಪಷ್ಟಪಡಿಸಿದ್ದಾರೆ. ಇದು ಯಾವತ್ತೂ ಆಗ್ಬೇಕಾಯ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲು ಅಪಘಾತಕ್ಕೆ ನೊಂದು ರಾಜೀನಾಮೆ ಬಿಸಾಕ್ತಾರ. ಇವತ್ತು ಇದಾದ ಕೊಡಬೇಕಾಗಿತ್ತು. ಇವತ್ತು ನೈತಿಕ ರಾಜಕಾರಣ ಉಳ್ಕೊಂಡಿಲ್ಲ. ಆದ್ರೆ ನೈತಿಕ ರಾಜಕಾರಣ ಇಲ್ಲ ಅನ್ನೋ ಟೈಮಲ್ಲಿ ಯುವ ಶಕ್ತಿ ಎದ್ದು ನಿಂತ್ಕೊಂಡ್ರೆ ಯಾವನ್ನೂ ಇಲ್ಲ ಅನ್ನೋದು ಪ್ರೂವ್ ಆಗಿದೆ. ಇದು ಗೆಲುವು ರಾಜಕಾರಣದಲ್ಲಿರ್ತಕ್ಕಂಥ ದರ್ಪ, ದೌರ್ಜನ್ಯ, ದುರಹಂಕಾರ, ಅಹಂ, ಸರ್ವಾಧಿಕಾರಕ್ಕೆ ದೊಡ್ಡ ಪೆಟ್ಟು ಇದು. ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಯಾರೇ ಇರಲಿ. ಅದೇ ಹೇಳಿದ್ದು, 56 ಇಂಚಿನ ಎದೆ ನರೇಂದ್ರ ಮೋದಿಯನ್ನು ಟೀಕೆ ಮಾಡೋರು ಕಾಂಗ್ರೆಸ್ ಅವರು. ಆ 56 ಇಂಚಿನ ನರೇಂದ್ರ ಮೋದಿಯನ್ನು ಬಗ್ಸಕ್ಕಾಗಿರಲಿ ಅವ್ರ ಕೈಲಿ. ಒಂದು ಸಿಜೆಪಿ ಅನ್ನೋ ಪಾರ್ಟಿ, ಆ ಸೋನಂ ವಾಂಗ್ಚುಕ್ ಸತ್ಯಾಗ್ರಹ ಎಲ್ಲವನ್ನು ಬಗ್ಸ್ತು, ಜಗ್ಸ್ತು. ಗ್ರೇಟ್. ದೇಶಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದ್ದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಬೆನ್ನಲ್ಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರೋದಕ್ಕೆ ವಿಪಕ್ಷಗಳು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದೆ. ಈ ಬೆಳವಣಿಗೆಯನ್ನ ವಿದ್ಯಾರ್ಥಿಗಳ ಹೋರಾಟದ ಗೆಲುವು ಅಂತ ಬಣ್ಣಿಸಿರ್ತಕ್ಕಂಥ ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ ಹಾಗೂ ಸಮಾಜವಾದಿ ಪಕ್ಷದ ನಾಯಕರು ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆ ಆಗಬೇಕು ಅಂತ ಒತ್ತಾಯ ಮಾಡಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಕ್ಕ ಮೊದಲ ಜಯ ಅಂತ ಹೇಳಿದ್ರು. ಪ್ರಧಾನಿ ನರೇಂದ್ರ ಮೋದಿ ವಿದ್ಯಾರ್ಥಿಗಳಲ್ಲಿ ಕ್ಷಮೆ ಯಾಚಿಸಬೇಕು ಹಾಗೂ ಪ್ರತಿಭಟನಾಕಾರರ ಮೇಲೆ ಹಿಂಸಾಚಾರ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ರು. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಇದು ದೇಶದ ಯುವ ಜನತೆಗೆ ಸಿಕ್ಕ ಐತಿಹಾಸಿಕ ಗೆಲುವು ಅಂತ ಬಣ್ಣಿಸಿದ್ರು. ಅಹಿಂಸಾತ್ಮಕ ಹೋರಾಟದ ಮುಂದೆ ಸರ್ಕಾರ ತಲೆಬಾಗಿದೆ ಅಂತ ಹೇಳಿದ್ರು. ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯೋಕೆ ಕಠಿಣ ಪರೀಕ್ಷಾ ಸುಧಾರಣೆ ಹಾಗೂ ಯುವಕರಿಗೆ ಹೆಚ್ಚಿನ ಅವಕಾಶಗಳನ್ನ ಕಲ್ಪಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಅಂತ ಅಭಿಪ್ರಾಯಪಟ್ಟರು. ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಜನರ ಧ್ವನಿಗೆ ಮಣಿದಿರುವುದು ಪ್ರಜಾಪ್ರಭುತ್ವದ ಗೆಲುವು ಅಂತ ಪ್ರತಿಕ್ರಿಯೆ ಕೊಟ್ಟರು. ಕಾಂಗ್ರೆಸ್ ಸಂಸದ ದೀಪೇಂದರ್ ಹೂಡಾ ಇದು ವಿದ್ಯಾರ್ಥಿ ಚಳುವಳಿಯ ಮೊದಲ ಜಯವಾಗಿದ್ದು, ಶಿಕ್ಷಣ ವ್ಯವಸ್ಥೆಯಲ್ಲಿ ಸಂಪೂರ್ಣ ಸುಧಾರಣೆ ಜಾರಿಯಾಗುವವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ತಿಳಿಸಿದ್ರು. ಆಮ್ ಆದ್ಮಿ ಪಕ್ಷದ ನಾಯಕ ಮನೀಶ್ ಸಿಸೋಡಿಯಾ ಧರ್ಮೇಂದ್ರ ಪ್ರಧಾನ್ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಟ್ಟಿಲ್ಲ, ವಿದ್ಯಾರ್ಥಿಗಳ ಹೋರಾಟವೇ ನಿರ್ಧಾರಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ದು, ದೇಶಕ್ಕೆ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ ಅಗತ್ಯವಾಗಿದೆ ಅಂತ ಒತ್ತಾಯ ಮಾಡೋದು. ಎಲ್ಲ ಕರೆಕ್ಟಾಗಿ ಹೇಳಿದ್ರು. ನಮ್ದು ಅಂದ್ರೆ ಮಕ್ಕದ ಮೇಲೆ ಹೊಡಿತಾರೆ. ನಮ್ ಕಾರಣಕ್ಕೆ ಏನೋ ರಾಜೀನಾಮೆ ಕೊಟ್ಟರು ಅಂತ ಯಾರು ಹೇಳ್ಕೊಂಡ್ರಿ ಅವರು, ಹುಡುಗರು ಮಕ್ಕದ ಮೇಲೆ ಹೊಡಿತಾರೆ. ವಿದ್ಯಾರ್ಥಿಗಳ ಗೆಲುವು ಇಲ್ಲಿ ಸೋತಿದ್ದು ಮೋದಿ, ವಿಪಕ್ಷಗಳ ಕೈಲಿ ಆಗದೆ ಇರೋದನ್ನ ಸಾಧನೆ ಮಾಡಿದ್ದು ವಿದ್ಯಾರ್ಥಿಗಳು. ಗ್ರೇಟ್. ಅಂಡ್ ಎರಡನೇದು, ಎಲ್ಲಾ ಪಾರ್ಟಿಲಿ ನೀಟ್ ಕೋಚಿಂಗ್ ಸೆಂಟರ್ಗಳು ಮಾಡ್ಕೊಂಡು ಕೋಟಿಗಟ್ಟಲೆ ಲೂಟಿ ಮಾಡ್ಕೊಂಡು ನಿಂತಿರೋರ ಬಗ್ಗೆ ನೆಕ್ಸ್ಟ್ ಏನ್ ಪಾರ್ಟಿಗಳು ಮಾಡ್ತವೆ ಅಂತ ನೋಡ್ಬೇಕು. ಸಾವಿರಾರು ಕೋಟಿ ದುಡ್ಡು ಮಾಡಿರೋದು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳಿಂದ ಬರ್ದಿಟ್ಕೊಳ್ಳಿ, ನಾಳೆ ಅದಕ್ಕೂ ಬೀದಿಗಳಿತಾರೆ ಜನ, ವಿದ್ಯಾರ್ಥಿಗಳು. ಲಕ್ಷಾಂತರ ರೂಪಾಯಿ ಡೊನೇಷನ್ ತಕೊಂಡ್ರು, ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟರು, ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ನಾಳೆ ಈ ಅಸ್ತವ್ಯಸ್ತದ ವಿರುದ್ಧ, ಶಿಕ್ಷಣದ ವ್ಯಾಪಾರೀಕರಣದ ವಿರುದ್ಧ ಇದೇ ರೀತಿ ಪ್ರತಿಭಟನೆಗಳಾಯ್ತವೆ. ನಾಳೆಗೆ ನುಗ್ಗು ಹೊಡಿತಾರೆ ವಿದ್ಯಾರ್ಥಿಗಳು. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಡೊನೇಷನ್ ತಕೊಂಡು ಮಾಡಿದ್ರು ಕೂಡ ಉದ್ಯೋಗ ಸಿಕ್ಕಿಲ್ಲ, ನಾಳೆಗೆ ಎಲ್ಗೂ ಬೀದಿಗಳಿತಾರೆ. ಅದನ್ನ ಅರ್ಥಕೊಂಡು
ಅಲ್ಲಿ ಕಟ್ಟಿರ್ತಾರೆ ಲಕ್ಷಾಂತರ ರೂಪಾಯಿ, ಮತ್ತೆ ಸಂಬಳ ಬೇಕಲ್ಲ, ಅಂತ ಕೆಲಸ ಸಿಕ್ಕಲ್ಲ ಏನ್ ಮಾಡ್ತಾರೆ? ಶಿಕ್ಷಣದ ವ್ಯವಸ್ಥೆಯಲ್ಲಿ ಬದಲಾವಣೆ ಬಾರದ ಹೊರತು ಇದ್ಯಾವುದೂ ಆಗಲ್ಲ. ಸರ್ಕಾರಿ ಶಿಕ್ಷಣ ನೀತಿ, ಸರ್ಕಾರದ ಶಿಕ್ಷಣ ಸಂಸ್ಥೆಗಳ ಉದ್ಧಾರ ಮಾಡುವಂತ ಯಾವನು ಕೈ ಹಾಕ್ಲಿಲ್ಲ ಅಂದ್ರೆ ನಾಳೆಗೆ ಸರ್ಕಾರಗಳು ಉರುಳಬಹುದು. ಇವತ್ತು ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ನಾಳೆ ಇನ್ನೊಂದೇನೋ ಆಗ್ಬಹುದು. ಈ ಗ್ಯಾಪ್ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇದ್ರ ಬಗ್ಗೆ. ಏನಂತ, ಇದು ವಿದ್ಯಾರ್ಥಿ ಯುವಜನರ ಗೆಲುವು ಅಂತ ಹೇಳಿದ್ದಾರೆ BK ಹರಿಪ್ರಸಾದ್. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಮಾತನಾಡಿ, ದೇಶದ ಯುವಶಕ್ತಿಯೇ ಕೇಂದ್ರ ಸರ್ಕಾರವನ್ನು ತಲೆಬಾಗುವಂತೆ ಮಾಡಿದೆ. ವಿದ್ಯಾರ್ಥಿಗಳ ಹೋರಾಟದ ಮುಂದೆ ಕೇಂದ್ರ ಸರ್ಕಾರ ಮಣಿಬೇಕಾಯಿತು ಅಂತ ಟೀಕಿಸಿದ ಅವರು ಧರ್ಮೇಂದ್ರ ಪ್ರಧಾನ್ ಅವರ ಶಿಕ್ಷಣ ಕ್ಷೇತ್ರದ ಅನುಭವವನ್ನು ಪ್ರಶ್ನಿಸಿದ್ದಾರೆ. ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳು ಗಾಯಗೊಂಡಿರುವ ಅದನ್ನು ಉಲ್ಲೇಖಿಸಿದಂತಹ ಹರಿಪ್ರಸಾದ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ಶಿಕ್ಷಣ ವ್ಯವಸ್ಥೆ ಕುಸಿತಕ್ಕೆ ಕೇಂದ್ರ ಸರ್ಕಾರದ ನೀತಿಗಳೇ ಕಾರಣವಾಗಿದ್ದು ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರಾಗಿರುವುದು ದೇಶದ ದುರಂತ ಅಂತ ವಾಗ್ದಾಳಿ ನಡೆಸಿದ್ರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ದೇಶದ ಎಚ್ಚೆತ್ತ ವಿದ್ಯಾರ್ಥಿ ಯುವಜನರ ಗೆಲುವು ಹಾಗೂ ಪ್ರಜಾಪ್ರಭುತ್ವದ ಮತ್ತು ಸಂವಿಧಾನದ ವಿಜಯ ಅಂತ ಹೇಳಿದ್ದಾರೆ. ಬಿಸಿಲು, ಮಳೆ, ಹಸಿವು ಹಾಗೂ ಪೊಲೀಸ್ ದೌರ್ಜನ್ಯವನ್ನು ಲೆಕ್ಕಿಸದೆ ಶಾಂತಿಯುತವಾಗಿ ಹೋರಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ ಸಿದ್ದರಾಮಯ್ಯ ಈ ಹೋರಾಟಕ್ಕೆ ನಾಯಕತ್ವ ನೀಡಿದ ರಾಹುಲ್ ಗಾಂಧಿ ಅವರನ್ನು ಅಭಿನಂದಿಸಿದ್ದಾರೆ. ಶಿಕ್ಷಣ ಸಚಿವರ ರಾಜೀನಾಮೆಯಿಂದ ರಾಹುಲ್ ಗಾಂಧಿಗೆ ಅಭಿನಂದನೆ ಸಲ್ಲಿಸ್ತಾರೆ ಇವರು. ಆ ವಿದ್ಯಾರ್ಥಿಗಳ ಕ್ರೆಡಿಟ್ ಹೆಂಗೆ ಇವರು ರಾಹುಲ್ ಗಾಂಧಿ ಕೊಡ್ತಾರೆ? ಅರ್ಥ ಆಗಲ್ಲ ಮಾಜಿ ಮುಖ್ಯಮಂತ್ರಿಗೆ ಯಾಕೆ ಹಿಂಗೆ ಹೇಳ್ತಾವ್ರೆ ಅಂತ. ರಾಜೀನಾಮೆಯಿಂದ ಮಾತ್ರ ಸಮಸ್ಯೆಗಳು ಪರಿಹಾರ ಆಗುವುದಿಲ್ಲ. ಶಿಕ್ಷಣ ವ್ಯವಸ್ಥೆಯಲ್ಲಿ ಮೂಲಭೂತ ಬದಲಾವಣೆ ಆಗಬೇಕಾದ್ರೆ ಕೇಂದ್ರ ಸರ್ಕಾರದ ನೀತಿಗಳೇ ಬದಲಾಗಬೇಕು. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸುವ ಹೋರಾಟದಲ್ಲಿ ಕಾಂಗ್ರೆಸ್ ಸದಾ ಜನರ ಜೊತೆಯಲ್ಲಿರುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ನೈತಿಕತೆನೆಲ್ಲ ಇವೆಲ್ಲ ಮಾತಾಡಕ್ಕೆ. ಅವನು ಕಾಂತ್ ಕುಮಾರ್ ಅಂತ ಒಬ್ಬ ವಿದ್ಯಾರ್ಥಿ ಸರ್ಕಾರದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಪ್ರತಿಭಟನೆ ಮಾಡಿದಾಗ ನಾಯಿ ಕೊಡೋದು ಎತ್ತಾಕೊಂಡು ಹೋಗ್ತಿದ್ ನಿಮ್ ಸರ್ಕಾರ, ನೀವೇ ಮುಖ್ಯಮಂತ್ರಿಗಳು ಒದ್ ಎತ್ತಾಕೊಂಡು ಹೋಗ್ತಿದ್ರಿ ಪಾಪ ಕಾಂತ್ ಕುಮಾರ್ನ. 3 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಒಟ್ಟು 8 ವರ್ಷ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಲಿಲ್ಲ. ಈಗೇನೋ DK ಶಿವಕುಮಾರ್ ಮಾಡ್ತಾವ್ರೆ. ಆದ್ರೆ ಸಿದ್ದರಾಮಯ್ಯನವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ, ವಿದ್ಯಾರ್ಥಿಗಳು, ಉದ್ಯೋಗದ ಬಗ್ಗೆ ಮಾತನಾಡುವಂತ ನೈತಿಕತೆನ ಉಳಿಸ್ಕೊಂಡಿಲ್ಲ. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಅವರು UPSC ಕಾಲ್ಫರ್ ಮಾಡಿ ಹೋಗ್ತಾರೆ. KPSC ಹಗರಣ ಏನಾಗಿದೆ? ಈಗ ನಾಳೆ ಏನ್ ಶುರು ಮಾಡ್ತಾರೆ ರಾಜ್ಯದಲ್ಲಿ KPSC ಹಗರಣ, ಉದ್ಯೋಗದಲ್ಲಿ ಏನಾಗಿದೆ ವ್ಯವಸ್ಥೆಗಳ ಅದ್ರ ಬಗ್ಗೆ. ಯಾಕೆ ಎಸ್ಪೆಷಲಿ ಐ ಆಮ್ ಟಾಕಿಂಗ್ ಅಬೌಟ್ ಸಿದ್ದರಾಮಯ್ಯನವರು ಅಂದ್ರೆ ಸಿದ್ದರಾಮಯ್ಯನವರು ಆ ನೈತಿಕತೆನ ಉಳಿಸ್ಕೊಂಡಿಲ್ಲ. ಅಧಿಕಾರದಲ್ಲಿದ್ದಾಗ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಲಿಲ್ಲ. ನಾಳೆ ಬೀದಿಗಳೇ ಹುಡುಗರು ಇದಕ್ಕೇನೆ. ಇವತ್ತು ನರೇಂದ್ರ ಮೋದಿ ವಿರುದ್ಧ ಪ್ರತಿಭಟನೆ ಅಲ್ಲ, ವ್ಯವಸ್ಥೆ ವಿರುದ್ಧ ಪ್ರತಿಭಟನೆ, ವ್ಯವಸ್ಥೆಯ ವಿರುದ್ಧದ ಪ್ರತಿಭಟನೆ ಇದು. ನೀವೇನಾದ್ರಿಂದ ಏನು ಹೊರತಾಗಿಲ್ಲ. ಎಲ್ಲ ಅವ್ರ ಜೊತೆ ನೀವು ಕಲ್ಲೊಡೆದ್ಬಿಟ್ಟು ನಮ್ಮಿಂದ ಬೀಳ್ತು ಅನ್ಕೊಂಡ್ರೆ ಭ್ರಮೆ. ರಾಹುಲ್ ಗಾಂಧಿ ನಾಯಕತ್ವಕ್ಕೆ 12 ವರ್ಷದಿಂದ ಯಾಕೆ ಅಲ್ಲಾಡ್ಸಕ್ಕಲಿಲ್ಲ? ಮತ್ತೆ ಅಲ್ಲೂ ಕೂಡ ಬೆಳೆ ಬೇಯಿಸ್ಕೊಳ್ಳೋದು. ಯಾಕೆ ಹಿಂಗ್ ಮಾತಾಡ್ತಾರೋ ಗೊತ್ತಿಲ್ಲಪ್ಪ. ಇನ್ನೊಂದು BJP MP ಯದುವೀರ್ ಕೂಡ ಮಾತಾಡಿದಾರಪ್ಪ ರಾಜಕಾರಣದ ಬಗ್ಗೆ. ಕೇಂದ್ರ ಸರ್ಕಾರವು ನೀಟ್ ಪರೀಕ್ಷಾ ಕ್ರಮ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡಿದೆ, ಅಲ್ಲದೆ ಮರುಪರೀಕ್ಷೆ ನಡೆಸಿ ಫಲಿತಾಂಶವನ್ನು ಹೊರತಂದಿದೆ. ಆದರೂ ಕಾಂಗ್ರೆಸ್ ಪಕ್ಷ ಇದೇ ವಿಷಯವನ್ನು ಇಟ್ಟುಕೊಂಡು ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನ ಮಾಡ್ತಿದೆ ಅಂತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ತೀವ್ರ ವಾಗ್ದಾಳಿ ನಡೆಸಿದರು. ಮೈಸೂರಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಯದುವೀರ್ ಒಡೆಯರ್, ನೆರೆಯ ಶ್ರೀಲಂಕಾ, ಬಾಂಗ್ಲಾದೇಶ ಹಾಗೂ ನೇಪಾಳದಲ್ಲಿ ಉಂಟಾದ ರೀತಿಯಲ್ಲಿಯೇ ಭಾರತದಲ್ಲೂ ಸಾರ್ವಜನಿಕ ಅಶಾಂತಿ ಮತ್ತು ಅರಾಜಕತೆ ವಾತಾವರಣ ನಿರ್ಮಿಸೋಕೆ ಕಾಂಗ್ರೆಸ್ ಸತತ ಪ್ರಯತ್ನ ನಡೆಸ್ತಾ ಇದೆ. ಪ್ರತಿಭಟನೆ ಹಾಗೂ ಅಪಪ್ರಚಾರಗಳ ಮೂಲಕ ಜನರ ದಿಕ್ಕು ತಪ್ಪಿಸುವುದು ಕಾಂಗ್ರೆಸ್ನ ವ್ಯವಸ್ಥಿತ ಷಡ್ಯಂತ್ರವಾಗಿದೆ ಅಂತ ಆರೋಪ ಮಾಡಿದರು. ಮುಂದುವರೆದು ಮಾತನಾಡಿದಂತವರು, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅತ್ಯಂತ ಗಟ್ಟಿಯಾಗಿದೆ. ಇಂತಹ ಅರಾಜಕತೆ ತಂತ್ರಗಳಿಗೆ ದೇಶದ ಜನತೆ ಎಂದಿಗೂ ಮಣಿಯೋದಿಲ್ಲ. ಕಾಂಗ್ರೆಸ್ ನಡೆಸುತ್ತಿರುವ ಈ ರೀತಿಯ ರಾಜಕೀಯಕ್ಕೆ ಮುಂಬರುವ ದಿನಗಳಲ್ಲಿ ಜನರೇ ಸೂಕ್ತವಾಗಿ ತಕ್ಕ ಉತ್ತರ ಕೊಡ್ತಾರೆ ಅಂತ ಸಂಸದ ಯದುವೀರ್ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಮೈಸೂರಿನ NR ಕ್ಷೇತ್ರದಲ್ಲಿ ನಡೆಯುತ್ತಿರುವ SIR ಪ್ರಕ್ರಿಯೆಯ ಬಗ್ಗೆಯೂ ಸಂಸದರು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಕಳೆದ 3 ದಶಕಗಳಿಂದ ಹೊರ ರಾಜ್ಯಗಳ ಜನರನ್ನ ಅಕ್ರಮವಾಗಿ ಮತದಾರರ ಪಟ್ಟಿಗೆ ಸೇರಿಸಲಾಗ್ತಾ ಇದೆ ಅಂತ ಆರೋಪಿಸಿದ ಅವರು, ಈ ಬಗ್ಗೆ ಸೂಕ್ತ ತನಿಖೆ ಹಾಗೂ ಪರಿಶೀಲನೆ ಅಗತ್ಯ ಅಂತ ಹೇಳಿದ್ರು. ಯದುವೀರ್ ಅವರೇ, ನೀವು ಅವ್ರನ್ನ ನೀವು ಹೇಳ್ತಾರೆ, ತಮಿಳುನಾಡಲ್ಲಿ ಇಬ್ರು DMK ADMK ಮನೆ ಕಳಿಸ್ದಂಗೆ ಇಬ್ರು ಕಳಿಸ್ಬಿಡ್ತಾರೆ. ರಾಜ್ಯದಲ್ಲಿ ಜನ ತೀರ್ಮಾನ ಮಾಡಿದ್ರೆ ಎಷ್ಟು ವರ್ಷದ ಇತಿಹಾಸ ಕಾಂಗ್ರೆಸ್ಗೆ, ಎಷ್ಟು ವರ್ಷದ ಇತಿಹಾಸ BJPಗೆ ನೋಡಲ್ಲ, ಮುಳುಗಿಸ್ಬಿಡ್ತಾರೆ. ಕತೆಗಳು ಹೇಳೋದು ನಿಲ್ಸಿ, ವಾಸ್ತವವಾಗಿ ಮಾತಾಡಿ, ವಾಸ್ತವದಿಂದ ಮಾತಾಡಿ. ನಿರುದ್ಯೋಗಿಗಳ ಸಂಖ್ಯೆ ದೇಶದಲ್ಲಿ ಎಷ್ಟಾಗ್ತಿದೆ, ಏನಾಗ್ತಿದೆ, ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿದ್ದೀರಾ? DMK ADMK ನಮಗ್ ಬಿಟ್ರೆ ಇನ್ಯಾರು ಇಲ್ಲ ಅಂತ ಮೆರೀತಾ ಇದ್ರು, ಮುಳುಗಿಸ್ಬಿಟ್ರು ತಮಿಳುನಾಡಲ್ಲಿ.
ಎಲ್ರಿಗೂ ಎಚ್ಚರಿಕೆ ಗಂಟೆ ಕಾಂಗ್ರೆಸ್ ಮತ್ತೆ ಬಿಜೆಪಿಗಿದು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಅಂತಿಮ ಹಂತ ತಲುಪಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳೊಂದಿಗೆ ನಡೆದ ಸಭೆಯಲ್ಲಿ ಸಂಭವನೀಯ ಸಚಿವರ ಪಟ್ಟಿಗೆ ಅಂತಿಮ ರೂಪ ನೀಡಲಾಗಿದ್ದು, ಮುಂದಿನ ವಾರ ದೆಹಲಿಯಲ್ಲಿ ಹೈಕಮಾಂಡ್ ಅನುಮೋದನೆ ಸಿಕ್ಕ ತಕ್ಷಣ ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಡುವಿನ ಮಹತ್ವದ ಸಭೆಯಲ್ಲಿ ಸಂಪುಟ ವಿಸ್ತರಣೆ ಕುರಿತು ಸುದೀರ್ಘ ಚರ್ಚೆ ನಡೆದಿದೆ. ರಾಹುಲ್ ಗಾಂಧಿ ಸೂಚಿಸಿರುವ ಮಾನದಂಡಗಳು ಹಾಗೂ ಹೈಕಮಾಂಡ್ ಅಭಿಪ್ರಾಯದ ಆಧಾರದಲ್ಲಿ ಅಂತಿಮ ಪಟ್ಟಿಗೆ ಒಪ್ಪಿಗೆ ನೀಡಲಾಗ್ತಾ ಇದೆ. ಹಿರಿಯ ನಾಯಕರ ಕೋಟಾದಲ್ಲಿ ಆರ್ ವಿ ದೇಶಪಾಂಡೆ ಹಾಗೂ ಎಚ್ ಕೆ ಪಾಟೀಲ್ ಹೆಸರುಗಳು ಪ್ರಮುಖವಾಗಿದ್ರೆ, ಒಕ್ಕಲಿಗ ಕೋಟಾದಲ್ಲಿ ಕೆಎಂ ಶಿವಲಿಂಗೇಗೌಡ, ಎಚ್ ಸಿ ಬಾಲಕೃಷ್ಣ, ಎಸ್ ಆರ್ ಶ್ರೀನಿವಾಸ್, ಚಲರಾಯಸ್ವಾಮಿ, ರಮೇಶ್ ಬಾಬು ಬಂಡಿಸಿದ್ದೇಗೌಡ ನಡುವೆ ಪೈಪೋಟಿ ಇದೆ. ಇನ್ನು ಹಿಂದುಳಿದ ಲಿಂಗಾಯತ ಹಾಗೂ ದಲಿತ ಸಮುದಾಯಗಳ ಕೋಟಾದಲ್ಲಿ ಅಪ್ಪಾಜಿ ನಾಡಗೌಡ, ಅಂಪನಗೌಡ ಬದರ್ಲಿ, ಮಹಾಂತೇಶ್, ಶಿವಾನಂದ ಕೌಜಲಗಿ, ಸಂತೋಷ್ ಲಾಡ್, ಬಿ ನಾಗೇಂದ್ರ, ಅಜಯ್ ಧರ್ಮ್ ಸಿಂಗ್, ಲಕ್ಷ್ಮೀ ಹೆಬ್ಬಾಳ್ಕರ್, ಪುಟ್ಟರಂಗ್ ಶೆಟ್ಟಿ ಹಾಗೂ ಎ ಆರ್ ಕೃಷ್ಣಮೂರ್ತಿ ಅವರ ಹೆಸರುಗಳು ಚರ್ಚೆಯಲ್ಲಿವೆ. ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಹಾಗೂ ಬೆಳ್ಳೂರು ಗೋಪಾಲ್ ಕೃಷ್ಣ, ಕೋಲಾರದಲ್ಲಿ ಕೊತ್ತೂರು ಮಂಜುನಾಥ್ ಮತ್ತು ನಂಜೇಗೌಡ ಅವರ ಹೆಸರುಗಳು ಪರಿಗಣನೆಯಲ್ಲಿವೆ. ಅಲ್ಪಸಂಖ್ಯಾತರ ಕೋಟಾದಲ್ಲಿ ಜಮೀರ್ ಅಹಮದ್ ಖಾನ್, ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಎನ್ ಎ ಹ್ಯಾರಿಸ್, ತನ್ವೀರ್ ಸೇಠ್, ಕನಿಜಾ ಫಾತಿಮಾ ಹೆಸರುಗಳು ಮುಂಚೂಣಿಯಲ್ಲಿವೆ. ಮೊದಲ ಬಾರಿಗೆ ಶಾಸಕರಾದ ಎಎಸ್ ಪೊನ್ನಣ್ಣ, ಪ್ರದೀಪ್ ಈಶ್ವರ್, ಬಸವರಾಜ್ ಶಿವಗಂಗಾ ಹಾಗೂ ಅಶೋಕ್ ಕುಮಾರ್ ರೈ ಅವರ ಹೆಸರುಗಳು ಕೂಡ ಸಚಿವ ಸ್ಥಾನದಲ್ಲಿ ಕೇಳಿಬರುತ್ತಿದೆ. ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ನಿಗಮ ಮಂಡಳಿಗಳ ನೇಮಕಾತಿ ಪ್ರಕ್ರಿಯೆ ಕೂಡ ವೇಗ ಪಡೆಯುವ ಸಾಧ್ಯತೆ ಇದೆ. ಸಂಪುಟ ರಚನೆ ಪೂರ್ಣಗೊಂಡ ನಂತರ ವಿಧಾನ ಮಂಡಲ ಅಧಿವೇಶನದ ದಿನಾಂಕವನ್ನ ಅಂತಿಮಗೊಳಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ರಾಜಕೀಯ ಚಟುವಟಿಕೆಗಳು ಅಂತಿಮ ಹಂತ ತಲುಪಿದ್ದು, ಮುಂದಿನ ವಾರ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಕ್ಕ ತಕ್ಷಣ ಹೊಸ ಸಚಿವರ ಪಟ್ಟಿ ಅಧಿಕೃತವಾಗಿ ಪ್ರಕಟವಾಗುವ ನಿರೀಕ್ಷೆ ಇದೆ. ಇವ್ರು ಲೇಟ್ ಮಾಡ್ತಾವ್ರೆ ಅಂತ ನೆಕ್ಸ್ಟ್ ಬರೋ ಸರ್ಕಾರ ಇವ್ರಿಗೇನು ಬಿಟ್ಕೊಡಲ್ಲ. ಫಸ್ಟ್ ಬೇಗ ತುಂಬಿದ್ರೆ ಆ ಇಲಾಖೆಯಲ್ಲಿ ಕೆಲಸ ಆಯ್ತವೆ. ಆ ಬಿಜೆಪಿಗೂ ಕಾಂಗ್ರೆಸ್ಗೂ ವ್ಯತ್ಯಾಸ ಇಲ್ಲ ಅಂತ ಕಾಣುತ್ತೆ. ಹೈಕಮಾಂಡ್ ಇವ್ರಿಗೂ ಹೈಕಮಾಂಡ್, ಅವ್ರಿಗೂ ಹೈಕಮಾಂಡ್. ಜನರ ಹೆಂಗಾರ ಸಾಯ್ಲಿ ಇಲ್ಲಿ. ಕಾವೇರಿ ನೀರು ಹಂಚಿಕೆ ಹಾಗೂ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ದೀರ್ಘಕಾಲದ ವಿವಾದ ಹೊಸ ತಿರುವು ಪಡೆದುಕೊಂಡಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಆಗಸ್ಟ್ 3ರಂದು ಬೆಂಗಳೂರಿಗೆ ಆಗಮಿಸಿ ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ನೇರ ಮಾತುಕತೆ ನಡೆಸುತ್ತಾರೆ. ಕಳೆದ 16 ವರ್ಷಗಳಲ್ಲಿ ಕಾವೇರಿ ವಿಚಾರವಾಗಿ ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳು ಮುಖಾಮುಖಿಯಾಗಿ ಚರ್ಚೆ ನಡೆಸುತ್ತಿರುವುದು ಇದೇ ಮೊದಲ ಬಾರಿ ಎನ್ನಲಾಗ್ತಾ ಇದೆ. ತಮಿಳುನಾಡು ಕೃಷಿ ಸಚಿವ ಆರ್ ವಿನೋದ್ ಈ ಭೇಟಿಯನ್ನ ಖಚಿತಪಡಿಸಿದ್ದು, ಮೇಕೆದಾಟು ಯೋಜನೆ ಸೇರಿದಂತೆ ಉಭಯ ರಾಜ್ಯಗಳ ನೀರಿನ ವಿಚಾರಗಳ ಬಗ್ಗೆ ಸಂವಾದ ನಡೆಯುತ್ತೆ ಅಂತ ತಿಳಿಸಿದ್ದಾರೆ. ಆದ್ರೆ ಇದು ಬೇಡ ಅಂತ ರೈತರು ವಿರೋಧ ಮಾಡ್ತಾರೆ. ಬೇಡ ಇವೆಲ್ಲ ಸರಿ ಇಲ್ಲ, ಇವೆಲ್ಲ ನಮ್ಗೆ ಅನ್ಯಾಯ ಆಗತ್ತೆ ಯಾರಿಗೂ ಅಂತ ಇದು ತಮಿಳುನಾಡು ರಾಜಕೀಯ ವಿವಾದಕ್ಕೆ ಕಾರಣ ಆಗಿದೆ. ಕಾವೇರಿ ಡೆಲ್ಟಾ ಭಾಗದ ರೈತ ಸಂಘಟನೆಗಳು ಮತ್ತು ಪ್ರತಿಪಕ್ಷಗಳು ಸಭೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಕರ್ನಾಟಕ ಮೇಕೆದಾಟು ಅಣೆಕಟ್ಟು ನಿರ್ಮಿಸಿದ್ರೆ ಡೆಲ್ಟಾ ಭಾಗದ ಕೃಷಿಗೆ ನೀರಿನ ಕೊರತೆ ಉಂಟಾಗುತ್ತೆ ಅಂತ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡು ಕಾವೇರಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ PR ಪಾಂಡಿಯನ್, ಕಾವೇರಿ ನೀರು ಹಂಚಿಕೆ ಹಾಗೂ ಮೇಕೆದಾಟು ಯೋಜನೆಗೆ ಸಂಬಂಧಿಸಿದ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಇದೆ. ಹೀಗಾಗಿ ಇಂತಹ ದ್ವಿಪಕ್ಷೀಯ ಮಾತುಕತೆಗಳಿಗೆ ಅರ್ಥವಿಲ್ಲ ಅಂತ ಹೇಳಿದ್ದಾರೆ. ಆಗಸ್ಟ್ 3ರ ಸಭೆಯನ್ನು ರದ್ದುಗೊಳಿಸಿ ಕಾನೂನು ಹೋರಾಟವನ್ನೇ ಮುಂದುವರಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಇದೇ ವೇಳೆ PMK ಅಧ್ಯಕ್ಷ ಅನ್ಬುಮಣಿ ರಾಮದಾಸ್ ಕೂಡ ಸರ್ಕಾರದ ನಿರ್ಧಾರವನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕದೊಂದಿಗೆ ಸಂಧಾನಕ್ಕೆ ಮುಂದಾಗಿರುವುದು ತಮಿಳುನಾಡು ಸರ್ಕಾರದ ದೊಡ್ಡ ತಪ್ಪು, ಮಾತುಕತೆಯ ವಿಷಯವಲ್ಲ, ಕಾನೂನು ಹೋರಾಟದ ವಿಷಯ ಅಂತ ಅವ್ರು ಹೇಳಿದ್ದಾರೆ. ಹಿಂಗ್ ಕಿತ್ತಾಡ್ಕೊಂಡು ಅಂತಕ್ಕೆ ಬಂದೈತೆ. ಮಂಡು ಬಿದ್ದು ಅವರು ನೀವು ವಾದ ಮಾಡಿ ತಮಿಳುನಾಡವರು, ನಮ್ಗೇನಪ್ಪ ನೀರಿರೋದು ನಮ್ಮ ಹತ್ರ, ನಿಮ್ಗೆ ಬೇಕಾದ್ರೂ ಕೊಡ್ತೀವಿ ಅಂತ ಕಟ್ಕೊಳಕ್ ನಾವು ರೆಡಿ ಇದೀವಿ. ಇದೊಳ್ಳೆ ಕತೆ ಆಯ್ತಲ್ಲ, ನಮ್ಗೆ ಕೊಟ್ಬಿಟ್ಟು ನಾವೇ ಬಿಡಿಸ್ಕೊಂಡಂಗೆ. ಏನೋ ವಿಜಯ್ ಪಾಪ ಏನೋ ಮಾತುಕತೆಗೆ ಬರ್ತಾವ್ರೆ, ನೋಡ್ಬೇಕಂಗಂತ ಬಂದ ತಕ್ಷಣ ನಾವು ಹೇಳಿಕೆಲ್ಲ ಒಪ್ಕೋತಾರೆ ಅಂತ ತಿರಿಲ್ಲ. ಈಗ ಇನ್ನೊಂದು ಸುದ್ದಿ, ಇಲ್ಲಿ ನಮ್ಮಲ್ಲಿ ರಾಜೀನಾಮೆ ಕೊಡೋಕೆ ಧರ್ಮೇಂದ್ರ ಪ್ರಧಾನ್ ಒದ್ದಾಡಿದ್ರು. ಏನೇ ಆರೋಪ ಬಂದು ಯಾರು ರಾಜೀನಾಮೆ ಕೊಡಲ್ಲ. ಬಟ್ ಇಲ್ಲೊಂದು ವಿಶೇಷವಾದ ಸ್ಟೋರಿ ಇದೆ ನೋಡಿ. ಆಸ್ಟ್ರೇಲಿಯಾದ ಕ್ಯಾಪಿಟಲ್ ಟೆರಿಟರಿಯ ಉಪಮುಖ್ಯಮಂತ್ರಿ ಇವೆಟ್ ಬೆರ್ರಿ ತಮ್ಮ ಸಂಪುಟದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ತಮ್ಮ ಸಚಿವಾಲಯದ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು ಹಿರಿಯ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಆಯೋಗ ಗಂಭೀರ ಭ್ರಷ್ಟಾಚಾರದ ಆರೋಪವನ್ನ ಮಾಡಿರುವ ಬೆನ್ನಲ್ಲೇ ಅವರು ಈ ನಿರ್ಧಾರ ಕೈಗೊಂಡಿದ್ದಾರೆ. ಆಯೋಗ ತನಿಖಾ ವರದಿಯಲ್ಲಿ ಇವೆಟ್ ಬೆರ್ರಿ ವಿರುದ್ಧ ಯಾವುದೇ ನೇರ ಭ್ರಷ್ಟಾಚಾರ ಅಥವಾ ದುರುದ್ದೇಶದ ಆರೋಪಗಳಿಲ್ಲ. ಆದರೂ ತಮ್ಮ ಇಲಾಖೆಯಲ್ಲಿ ನಡೆದ ಲೋಪದೋಷಗಳಿಗೆ ನೈತಿಕ ಹೊಣೆಗಾರಿಕೆ ತಮ್ಮದೇ ಅಂತ ಹೇಳಿ ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಬೆರ್ರಿ, ನನ್ನ ಸಚಿವಾಲಯದ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಸಂಬಂಧಿಸಿದ ತನಿಖೆಯ ನೈತಿಕ ಹೊಣೆಗಾರಿಕೆಯನ್ನ ನಾನು ಸ್ವೀಕರಿಸ್ತೇನೆ. ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಸಾರ್ವಜನಿಕರ ವಿಶ್ವಾಸವನ್ನು ಉಳಿಸಿಕೊಳ್ಳುವುದು ನನ್ನ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಬೆರ್ರಿ ಅವರ ರಾಜೀನಾಮೆಯನ್ನು ಆಸ್ಟ್ರೇಲಿಯಾ ರಾಜಕೀಯದಲ್ಲಿ ಅಪರೂಪದ ಹೊಣೆಗಾರಿಕೆಯ ನಡೆ ಅಂತ ಹಲವಾರು ಜನ ವಿಶ್ಲೇಷಣೆ ಮಾಡ್ತಿದ್ದಾರೆ. ವೈಯಕ್ತಿಕವಾಗಿ ಯಾವುದೇ ಆರೋಪಗಳಿಲ್ಲದಿದ್ದರೂ ಇಲಾಖೆಯ ಕಾರ್ಯವೈಖರಿಗೆ ರಾಜಕೀಯ ಮತ್ತು ನೈತಿಕ ಹೊಣೆ ಹೊತ್ತು ಸ್ಥಾನ ತ್ಯಜಿಸಿರೋದು
ಸಾರ್ವಜನಿಕ ಜೀವನದಲ್ಲಿ ಉತ್ತರದಾಯಿತ್ವದ ಉದಾಹರಣೆಯಾಗಿ ಚರ್ಚೆಗೆ ಗ್ರಾಸವಾಗಿದೆ. ಅಧಿಕಾರಿಗಳ ವಿರುದ್ಧದ ಭ್ರಷ್ಟಾಚಾರ ಆರೋಪಗಳ ಹಿನ್ನೆಲೆಯಲ್ಲಿ ಸ್ವತಃ ಯಾವುದೇ ಆರೋಪ ಇಲ್ಲ ಅಂತಂದ್ರು ರಾಜ್ಯ ಗ್ರೇಟ್. ಇನ್ನು ನೈತಿಕತೆ ಇರೋದು ಉಳ್ಕೊಂಡಿದೆ ಅಲ್ಲಿ. ಅಪ್ರಿಷಿಯೇಟ್ ಯಾರ್ದೋ ವಿರುದ್ಧ ಅವರ ಖಾತೆಯಲ್ಲಿ ಬರ್ತದೆ ಅಧಿಕಾರಿಗಳ ಭ್ರಷ್ಟಾಚಾರ ಮಾಡಿರೋದಕ್ಕೆ ರಾಜೀನಾಮೆ ಕೊಡುತ್ತ ಒಂದು DCM ಮಂತ್ರಿ ಅಂದ್ರೆ ಗ್ರೇಟ್ ಅದು. ಬ್ಯಾಂಕಿಂಗ್ ಸೇವೆಗಳನ್ನ ಮತ್ತಷ್ಟು ಸರಳ, ಸುರಕ್ಷಿತ ಹಾಗೂ ಗ್ರಾಹಕ ಸ್ನೇಹಿಯಾಗಿಸಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಸ್ಟ್ 1ರಿಂದ ಹೊಸ KYC ನಿಯಮಗಳನ್ನ ಜಾರಿಗೆ ತರಲಿದೆ. ಗ್ರಾಹಕರು ಪದೇ ಪದೇ ಬ್ಯಾಂಕ್ ಶಾಖೆಗೆ ಭೇಟಿ ನೀಡುವ ಅಗತ್ಯವನ್ನ ಕಡಿಮೆ ಮಾಡುವುದು ಹಾಗೂ ವಂಚನೆಗಳನ್ನ ತಡೆಯುವುದು ಈ ಹೊಸ ಮಾರ್ಗಸೂಚಿಗಳ ಪ್ರಮುಖ ಉದ್ದೇಶವಾಗಿದೆ. ಹೊಸ ನಿಯಮದ ಪ್ರಕಾರ ತಮ್ಮ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ KYC ನವೀಕರಣಕ್ಕಾಗಿ ಬ್ಯಾಂಕ್ ಶಾಖೆಗೆ ಹೋಗುವ ಅಗತ್ಯವಿರೋದಿಲ್ಲ. ಇಮೇಲ್, SMS ಅಥವಾ ಬ್ಯಾಂಕ್ನ ಆನ್ಲೈನ್ ಪೋರ್ಟಲ್ ಮೂಲಕ ಸರಳ ಸ್ವಯಂ ಘೋಷಣೆ ಸಲ್ಲಿಸುವ ಮೂಲಕವೇ KYC ಅಪ್ಡೇಟ್ ಮಾಡಿಕೊಳ್ಳಬಹುದು. ಹಿರಿಯ ನಾಗರಿಕರಿಗೆ ವಿಶೇಷ ಸೌಲಭ್ಯ ಕಲ್ಪಿಸಲಾಗಿದ್ದು ಮನೆ ಬಾಗಿಲಲ್ಲೇ KYC ಸೇವೆ ಒದಗಿಸಲು ಬ್ಯಾಂಕ್ಗಳಿಗೆ ಸೂಚಿಸಲಾಗಿದೆ. ಜೊತೆಗೆ ವಿಡಿಯೋ KYC ಹಾಗೂ ಡಿಜಿಲಾಕರ್ ಮೂಲಕ ದಾಖಲೆ ಪರಿಶೀಲನೆಗೂ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. KYC ಅವಧಿ ಮುಗಿಯುವ ಮುನ್ನವೇ ಬ್ಯಾಂಕ್ಗಳು ಗ್ರಾಹಕರಿಗೆ SMS, ಇಮೇಲ್ ಅಥವಾ ಇತರೆ ಮಾಧ್ಯಮಗಳ ಮೂಲಕ ಕಡ್ಡಾಯವಾಗಿ ಮುನ್ಸೂಚನೆ ನೀಡಲಿವೆ. ಇದರಿಂದ KYC ಅವಧಿ ಮೀರಿದ ಕಾರಣ ಖಾತೆ ಸ್ಥಗಿತಗೊಳ್ಳುವ ಸಮಸ್ಯೆಯನ್ನು ತಪ್ಪಿಸಬಹುದು. RBI ಗ್ರಾಹಕರು ತಮ್ಮ ಬ್ಯಾಂಕ್ ಖಾತೆಗೆ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ಲಿಂಕ್ ಆಗಿದೆ ಎಂಬುದನ್ನು ಒಮ್ಮೆ ಪರಿಶೀಲಿಸಿಕೊಳ್ಳುವಂತೆ ಸಲಹೆ ಕೊಟ್ಟಿದೆ. ನಿಯಮಿತವಾಗಿ KYC ನವೀಕರಿಸಿಕೊಳ್ಳುವುದರಿಂದ ಬ್ಯಾಂಕಿಂಗ್ ಸೇವೆಗಳು ಯಾವುದೇ ಅಡಚಣೆ ಇಲ್ಲದೆ ಮುಂದುವರಿಯಲಿದೆ. ಆಗಸ್ಟ್ 1ರಿಂದ ಜಾರಿಗೆ ಬರುವ KYC ನಿಯಮಗಳು ಬ್ಯಾಂಕಿಂಗ್ ಪ್ರಕ್ರಿಯೆಯನ್ನು ಇನ್ನಷ್ಟು ಸುಲಭಗೊಳಿಸಲಿದ್ದು ದಯವಿಟ್ಟು ಎಲ್ಲ ಮಾಡಿಸಿ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಪ್ರಧಾನಿ ರಾಜೀನಾಮೆ, ಪ್ರತಿಭಟನೆ ವಾಪಸ್, ಇದರಲ್ಲಿ ಗೆಲುವು ಯಾರದು? ತಮ್ಮ ಅಭಿಪ್ರಾಯ ಏನು? ವಾಟ್ ನೆಕ್ಸ್ಟ್? ನಿಮ್ಮದೇ ವ್ಯಾಖ್ಯಾನಗಳನ್ನ ಮಾಡಿ ಅಂತ ಹೇಳ್ತಾ ಸುದ್ದಿಯನ್ನು ಮುಗಿಸೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.